ಪ್ರಿಯ ವೀಕ್ಷಕರೇ ನಮಸ್ಕಾರ. ಇದು ನಿಮ್ಮ ನಾಳಿಕೇರಿ ನ್ಯೂಸ್. ನಾನು ನಿಮ್ಮ ಜಿ.ವಿ. ಸುಬ್ಬಾರಾವ್. ರಣಾಪುರದ BMM ಇಸ್ಪಾತ್ ಲಿಮಿಟೆಡ್ ಕಂಪನಿಯು ಇಂದು ಮರಿಯಮ್ಮನಹಳ್ಳಿಯಲ್ಲಿ 2 ಆಂಬ್ಯುಲೆನ್ಸ್ಗಳನ್ನು ಹಾಗೂ ವೈಕುಂಠ ರಥವನ್ನು ಸಾರ್ವಜನಿಕ ಸೇವೆಗೆ ಲೋಕಾರ್ಪಣೆಗೊಳಿಸಿದರು. ಈ ಸಂದರ್ಭದಲ್ಲಿ ಸಂಸ್ಥೆಯ ಆಡಳಿತ ಮತ್ತು ಮಾನವ ಸಂಪನ್ಮೂಲ ವಿಭಾಗದ ಗಣೇಶ್ ಹೆಗಡೆ ಮಾತನಾಡಿದರು. ನಮ್ಮ ಹಳ್ಳಿಗಳಿಗೆ ನಮ್ಮ ಊರಿನ ಜನಕ್ಕೆ ಅತ್ಯಂತ ಉಪಯುಕ್ತವಾದಂಥ ಒಂದು ವಾಹನವನ್ನು ನಾವು ಕೊಡ್ತಾ ಇದ್ದಾರೆ. ಚೈತನ್ಯ ರಥ ಕೂಡ ಸಾಕಷ್ಟು ದೂರ ಇರ್ತವೆ ಸ್ಮಶಾನಗಳು, ಅಲ್ಲಿ ಹೋಗಲಿಕ್ಕೆ ಇವತ್ತು ನಾಳೆ ಜನ ಬರೋದಿಲ್ಲ. ಅಂಥ ಹೊತ್ತಿನಲ್ಲಿ ಆ ಚೈತನ್ಯ ರಥದ ಉಪಯೋಗ ಕೂಡ ಬಹಳ ಮುಖ್ಯವಾದದ್ದು. ಅವೆರಡನ್ನೂ ನಮ್ಮ ಊರಿಗೆ ಇವತ್ತು BMM ಫ್ಯಾಕ್ಟರಿಯಿಂದ ಕೊಡುಗೆ ಕೊಟ್ಟಿದ್ದಾರೆ. ಈಗ ಒಂದು ವೈಕುಂಠ ರಥ ಎಲ್ಲ ಸಮುದಾಯಕ್ಕೆ ಅನುಕೂಲ ಆಗೋ ಥರ ಮರಿಯಮ್ಮನಹಳ್ಳಿ ಮತ್ತು ಸುತ್ತಮುತ್ತ ಹಳ್ಳಿಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಒಂದು ವೈಕುಂಠ ರಥ ಮತ್ತು ಅಡ್ವಾನ್ಸ್ಡ್ ಲೈಫ್ ಸಪೋರ್ಟ್ ಆಂಬುಲೆನ್ಸ್ ಇದನ್ನು ಮರಿಯಮ್ಮನಹಳ್ಳಿಯ ಮತ್ತು ಸುತ್ತಮುತ್ತ ಹಳ್ಳಿಗಳಿಗಾಗಿ ಹಸ್ತಾಂತರ ಮಾಡ್ತಾಯಿದೆ. ಅಡ್ವಾನ್ಸ್ಡ್ ಲೈಫ್ ಸಪೋರ್ಟ್ ಆಂಬುಲೆನ್ಸನ್ನು ಮೇಂಟೆನೆನ್ಸನ್ನು ನಾವೇ ಅದನ್ನು ನಿರ್ವಹಿಸ್ತೇವೆ. ಯಾಕಂದರೆ ಅದು ಯಾವಾಗಲೂ ಸುಸಜ್ಜಿತವಾಗಿರಬೇಕು. ಯಾವುದೇ ರೀತಿಯಲ್ಲಿ ಲೋಪದೋಷಗಳು ಕಂಡು ಬಂದಲ್ಲಿ ಎಮರ್ಜೆನ್ಸಿ ಲೈಫ್ ಸೇವಿಂಗ್ ಅನ್ನೋದ್ರ ಅರ್ಥ ಇರೋದಿಲ್ಲ. ಹಾಗಾಗಿ ಅದರದ್ದು ನಿರ್ವಹಣೆನ ಸಂಪೂರ್ಣವಾಗಿ ಸಂಸ್ಥೆ ವಹಿಸ್ಕೊಂಡಿರುತ್ತೆ. ಹಾಗಾಗಿ ಮುಕ್ತಿ ವಾಹನ ಮೀನ್ಸ್ ವೈಕುಂಠ ರಥವನ್ನು ಮುಕ್ತಿಧಾಮ ಅನ್ನೋ ಒಂದು ಟ್ರಸ್ಟ್ ಅದನ್ನು ನಿರ್ವಹಣೆ ಮಾಡಲಿಕ್ಕೆ ಮುಂದೆ ಬಂದಿದೆ. ಸೊ ದ್ಯಾಟ್ ಇದನ್ನು ನಿಮಗೆ ತುಂಬ ಸ್ಪಷ್ಟವಾಗಿ ಹೇಳ್ತೇನೆ, ಮರಿಯಮ್ಮನಹಳ್ಳಿ ಮತ್ತು ಸುತ್ತಮುತ್ತ ಎಲ್ಲ ಹಳ್ಳಿಗಳ ಎಲ್ಲ ಸಮುದಾಯಗಳ ಜನಗಳಿಗೆ ಅನುಕೂಲ ಆಗೋ ಒಂದು ಅರ್ಥದಲ್ಲಿ ಇದನ್ನು ನಾವು ಹಸ್ತಾಂತರ ಮಾಡ್ತಾ ಇದ್ದೀವಿ. ಉಚಿತವಾಗಿ ಹಸ್ತಾಂತರ ಮಾಡ್ತಾ ಇದ್ದೀವಿ. ಸರಿ ಹೇಳಲಿಕ್ಕೆ ಅಂದರೆ ಒಂದು 28 to 30 lakh ರೇಂಜ್ ಈಚ್ ವೆಹಿಕಲ್, ಅರೌಂಡ್ 60 ಲಕ್ಷಗಳ ಒಂದು ರೀತಿಯಲ್ಲಿ. ಮೊನ್ನೆ ಹೊಸಪೇಟೆಯಲ್ಲಿ ಸಹ ವಾಹನಗಳನ್ನು ಹಸ್ತಾಂತರ ಮಾಡಲಾಗಿದೆ. ಅಲ್ಲಿ ಸಹ ಇದೇ ರೀತಿ ಬೇಡಿಕೆ ಇತ್ತು. ಮತ್ತು ಬೇಡಿಕೆ ಅನ್ನೋದಕ್ಕಿಂತ ಇದನ್ನು ಒಂಥರ ಸಮಾಜದ ಕಳಕಳೆ ಅಂತ ಹೇಳ್ಬೋದು. ಯಾಕಂದರೆ ಯಾರೂ ಬಂದು ನಮಗೆ ವೈಕುಂಠ ರಥ ಕೊಡಿ ಅಂತ ಕೇಳಲಿಲ್ಲ. ಇದು ನಾವು ಪ್ರತಿದಿನ ನೋಡ್ತಾ ಇದ್ದೀವಿ. ನಮ್ಮ ಸುತ್ತಮುತ್ತ ಕಷ್ಟ ಪಡ್ತಾ ಇರೋದನ್ನು ಗಮನದಲ್ಲಿಟ್ಕೊಂಡು ಇದನ್ನು ವ್ಯವಸ್ಥೆ ಮಾಡಲಾಗಿದೆ. ಹಾಗೆ ಸುಮಾರು 10-12 ವರ್ಷಗಳಿಂದ ಆಂಬುಲೆನ್ಸ್ ಸರ್ವಿಸನ್ನು ಮರಿಯಮ್ಮನಹಳ್ಳಿ ಮತ್ತು ನಮ್ಮ ಸುತ್ತಮುತ್ತಲಿನ ಜನಗಳಿಗೆ ನೀಡ್ತಾ ಬಂದಿದೆ ಸರ್ವಿಸನ್ನು. ಈಗ ಅದಕ್ಕಾಗಿ ಒಂದು ಸೀಮಿತವಾಗಿರಲಿ ಅಂತ ಹೇಳಿ, ಆಮೇಲೆ ಜನಸಂಖ್ಯೆ ಜಾಸ್ತಿ ಆಗಿದೆ. ಕೆಲವೊಂದು ಟೈಮು ಆಂಬುಲೆನ್ಸ್ ಕೇಳಿದಾಗ ನಮ್ಮಲ್ಲಿ ಲಭ್ಯ ಇರೋದಿಲ್ಲ. ಹಾಗಾಗಿ ಸಂಸ್ಥೆ ಮತ್ತು ಇನ್ನೊಂದು 2 ಇಟ್ಕೊಂಡು ಈಗ ಎಲ್ಲರಿಗೆ ಅನುಕೂಲ ಆಗಲಿ ಅನ್ನೋ ರೀತಿಯಲ್ಲಿ ಇದನ್ನು ಹಸ್ತಾಂತರ ಮಾಡ್ತೀವಿ. ಎಷ್ಟು ಕಿಲೋಮೀಟರ್ವರೆಗೆ ಸರ್, ಈಗ ತೀರಾ ಹುಬ್ಬಳ್ಳಿ ಬೆಂಗಳೂರು ಕಳಿಸ್ಲಿಕ್ಕೆ ಕಷ್ಟ ಆಗ್ತದೆ. ಯಾಕಂದರೆ ಆಂಬುಲೆನ್ಸನ್ನು ಇನ್ನೊಬ್ಬರಿಗೆ ಕೇಳಿದಾಗ ನನಗೆ ಕೊಡ್ಲಿಕ್ಕೆ ಬೇಕು. ಹಾಗಾಗಿ ಇದನ್ನು ವ್ಯಾಪ್ತಿಯನ್ನು ಇಟ್ಟಿದೆ. ನಮ್ಮ ಹೊಸಪೇಟೆ, ಕೊಪ್ಪಳ ಮ್ಯಾಕ್ಸಿಮಮ್ ರೇಂಜ್ ಅಷ್ಟೇ ಇದನ್ನು ಕವರ್ ಮಾಡ್ತೇವೆ. ಸುಮಾರು ಒಂದು 50ರಿಂದ 60 ಕಿಲೋಮೀಟರ್ವರೆಗೆ ನಾವು ಇದನ್ನು ವ್ಯವಸ್ಥೆ ಸರ್ವಿಸ್ ಕೊಡ್ತೇವೆ. ಅದಕ್ಕಿಂತ ಮುಂದೆ ಅಂದರೆ ಕಷ್ಟ ಆಗ್ತದೆ. ಯಾಕಂದರೆ ಬೇರೆಯವ್ರು ಕೇಳಿದಾಗ ಇರಬೇಕಲ್ಲ ಅಲ್ಲಿ. ಹಾಗಾಗಿ ಮುಂದೆ ಹೋಗ್ಬೇಕಂದ್ರೆ ಬೇರೆ ಯಾವ್ದಾದ್ರು ವ್ಯವಸ್ಥೆ ಮಾಡ್ಕೊಂಡು ನಾವು ಮುಂದೆ ಹೋಗ್ಬೇಕು. ಸರಿ, ನಮಗೆ ಆಂಬುಲೆನ್ಸ್ ಬೇಕಂತಂದ್ರೆ ಜನರಿಗೆ ದೂರವಾಣಿ ಇರ್ತದೆ. ಸೊ ದ್ಯಾಟ್ ಆ ಸಂಖ್ಯೆಯನ್ನು ಎಲ್ಲರಿಗೂ ಶೇರ್ ಮಾಡ್ತದೆ. ಸೊ ಆಂಬುಲೆನ್ಸ್ ಮೇಲೆ ಸಹ ಬರೆದಿರ್ತದೆ. ಹಾಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಸಹ ಸ್ಪ್ರೆಡ್ ಮಾಡ್ತೀವಿ. ಈಗ ಆಲ್ರೆಡಿ ಎಲ್ಲರಿಗೂ ಹ್ಯಾಬಿಚುಯೇಟ್ ಆಗಿದ್ದಾರೆ. ನಂಬರ್ ಜೊತೆಗೆ ಹಳೆಯದು ನಂಬರ್ ಇದೆ, ತುಂಬ ಜನ ಕಾಲ್ ಮಾಡಿ ತಗೋತಾರೆ. ಅದೇ ಥರ ಇದಕ್ಕೂ ಸಹ ಒಂದು ಸಪ್ರೇಟ್ ನಂಬರ್ ಕೊಡ್ತೇವೆ. ಅದಕ್ಕೆ ಅವ್ರು ಸಂಪರ್ಕ ಮಾಡಿದರೆ ಎನಿ ಟೈಮ್. ಹಾಗೆ ಮುಕ್ತಿಧಾಮಕ್ಕೂ ಸಹ ಮೊನ್ನೆ ಬಂದು ಮಾತಾಡಿದರು ಅವರು, ಟ್ರಸ್ಟ್ನವರೆಲ್ಲ. ಅವರು ಸಹ ಒಂದು ನಂಬರನ್ನು ತಗೋತಾ ಇದ್ದಾರೆ. ಅದನ್ನು ಶೇರ್ ಮಾಡ್ತಾರೆ. ಎಲ್ಲ ಸಾರ್ವಜನಿಕರಿಗೆ ಈಸಿಯಾಗಿ ಅಕ್ಸೆಸ್ ಆಗೋ ಥರ ಆ ನಂಬರಿಗೆ ಕಾಲ್ ಮಾಡಿದರೆ ಫಸ್ಟ್ ಕಮ್ ಫಸ್ಟ್ ಸರ್ವ್, ಯಾರು ಮೊದಲು ಕಲೆ ಮಾಡಿರ್ತಾರೆ ಅವರಿಗೆ ಮೊದಲು ಸೇವೆ ಸಿಗ್ತದೆ. ಆ ರೀತಿಯಲ್ಲಿ ಇದು ನಿರ್ವಹಣೆ ಆಗ್ತದೆ.